ಜಿಲ್ಲಾಧಿಕಾರಿಗಳಲ್ಲಿ ಭೀಮವಾದ ಜಿಲ್ಲಾ ಶಾಖೆಯ ವತಿಯಿಂದ 6/3/2025 ಖರ್ಗೆ ಕಾಲೋನಿಯ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಖರ್ಗೆ ಕಾಲೋನಿಯ ಸುಮಾರು 250 ಕುಟುಂಬಗಳು ವಾಸವಾಗಿದ್ದು ಅಲ್ಲಿ ಸುಮಾರು 13 ವರ್ಷಗಳಿಂದ ವಾಸವಾಗಿದ್ದಾರೆ ಮತ್ತು ಖರ್ಗೆ ಕಾಲೋನಿಯಲ್ಲಿ ಎಲ್ಲ ಸಮುದಾಯ ಜನಗಳು ಇದ್ದಾರೆ. ಅವರಿಗೆ ಅಲ್ಲಿರ್ತಕ್ಕಂಥ ಜನರು ಅತ್ಯಂತ ಕಡಬಡವರಾಗಿದ್ದಾರೆ. ಅವರಿಗೆ ಒಂದು ಚಿಕ್ಕ ಮಕ್ಕಳು ಇದ್ದಾರೆ, ವಯೋವೃದ್ಧರಿದ್ದಾರೆ, ಹೆಣ್ಮಕ್ಕಳು ಇದ್ದಾರೆ. ಬೀದಿಯ ದೀಪ ಇಲ್ಲದ ಕಾರಣ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ತಕ್ಷಣವೇ ನಮ್ಮ ಒಂದು ಬೀದಿ ದೀಪದ ವ್ಯವಸ್ಥೆ, ಅಂಗನವಾಡಿ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಒಂದು ಹಕ್ಕುಪತ್ರ ಇವುಗಳನ್ನು ತಕ್ಷಣವೇ ನಮ್ಮ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಇವುಗಳನ್ನು ನಮಗೆ ನೀಡಬೇಕಾಗಿ ಕೇಳ್ಕೊಳ್ತೇವೆ. ಒಂದೇಳೆ ನಮಗೆ ವಿಳಂಬ ನೀತಿ ಅನುಸರಿಸಿದರೆ ಅಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಬಂದು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತಕ್ಕಂಥ ವಿಷಯವನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಂಜೀವ್ ಕುಮಾರ್ ಲಾದ, DSS ಭೀಮವಾದ ತಾಲೂಕು ಸಂಚಾಲಕರು ಅವರ. जय भीम जय भीम जय भारत. हमारे कल्याण राव भोसले साहब, मैं माइनॉरिटीज़ का जिला संचालक है. आज खरगे कॉलोनी में चिट्टा रोड वहाँ पे लाइट का स्ट्राइक करने के बाद में लाइट का दिए, करंट का दिए, 2 व्यवस्था करे. अब बाकी के 4 हमारे कंडीशन हैं. हम DC साहब को मेमोरंडम दिए ना. ಯಾವುದೇ अंगनवाड़ी केंद्र एक है, आरोग्य समुदाय केंद्र आरोग्य संबल एक है, बिजली दीपा एक है और हक पत्र का तो हम हर हमेशा के वास्ते लिए सो हैं. अगर हक पत्र अगर नहीं दिए तो DC ऑफिस के सामने हम धरना डाल को हमको हक पत्र मिलने तक चाहे महीना लगे, 10 साल लगे तो भी हम बैठने वाले हैं. हमारा बोरिया, बिस्तर, भगोने, बर्तन पूरे यहीं चाहिए. हमारे पूरे धमसापुर से लेके यहीं बैठेंगे हम. बस ನಾವು ಖರ್ಗೆ ಕಾಲನಿಲಿಂದ ಬಂದೀವ್ರಿ. 16 ವರ್ಷ ಆಗ್ಲತ್ತದ. ನಾವು ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡರ ತನಕ ಈಗ 16 ವರ್ಷ ಆಗ್ಲತ್ತದ. ನೀರಿಂದು ಆಯ್ತು, ಆಮೇಲೆ ಲೈಟಿಂದು ಸವಲತ್ತು ಮಾಡ್ಯಾರ. ಮತ್ತೇನದಂದ್ರೆ ಒಂದು ಸರಿ ಈಶ್ವರ್ ಖಂಡ್ರೆ ಅವ್ರು ಸರ್ ಬಂದಿರು. ಅವರು ಬಂದು ಬರ್ತೀನಂತ ಹೇಳಿದ್ರು, ಆ ಕಡೆ ಹೋದರು. ಆಯ್ತು, ರೇಮ್ಖಾನ್ ಸರ್ ಬಂದರು, ಅವ್ರನ್ನೂ ಬರ್ತೀನಂತ ಹೇಳಿದ್ರು, ಆ ಕಡೆ ಹೋದರು. ಆಮೇಲೆ ಈಗ ನಮಗೆ ರಾತ್ರಿ ಟೈಮಿನಾಗ ಅಂಜಿಕೆ ಆಗ್ಲತ್ತವ ಇರ್ಲಕ್ಕ, ಬೀದಿ ದೀಪ ಇಲ್ಲ. ಆಮೇಲೆ ನೀರು ಭೀ ಒಂದೇ ಸರಿ ಬಿಡ್ತಾರೆ, ಮಾರ್ನಿಂಗ್ ಬೇಗನೆ ಬಿಡಲ್ಲ ನೀರಿಂದೊಂದು. ಮತ್ತು ಅಂಗನವಾಡಿ ಆಯ್ತು, ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದಾರ ಒಂದು ಹಾಸ್ಪಿಟಲ್ ಬೇಕಲ್ಲಿ ಎಮರ್ಜೆನ್ಸಿ ಆಯಿತು. ಹಕ್ಕು ಪತ್ರಿಕೆ ಕೊಟ್ಟರೆ ಯಾಕೆ ನಮ್ಗೆ ಜರ ಅಂಜಿಕೆ ಇರಲ್ರಿ. ಈಗ ಯಾರು ಭೀ ಒಂದು ಟೈಮ್ ನಾವು ಕೆಲ್ಸಕ್ಕೆ ಹೋದೇವಲ್ಲ, ಬೇರೆಯವ್ರು ಬರ್ಲತ್ತಾರ, ಬಂದು ಏನು ಮಾಡ್ಲತ್ತಾರ, ನಿಮ್ದು ಏನು ಖೂನದ, ನಾವು ಇಲ್ಲಿ ಇರ್ತೇವೆ. ಹಿಂಗೆ ಯಾರು ಕೆಲ್ಸಕ್ಕೆ ಹೋಗಾರ ಹರ ರೀ. ನೈಟ್ ಟೈಮ್ ಭೀ ಮಾಡೋರು ಹರ. ಕೆಲವೊಬ್ರು ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಅಲ್ಲಿ ಇಲ್ಲಿ ಕೆಲವೊಂದು ಬದುಕ್ಲಕ್ಕೆ ಎಲ್ಲ ಹೋಯ್ತಾರೆ, ಮನೆ ಕೆಲ್ಸಕ್ಕೆ ಹೋಯ್ತಾರಲ್ಲ. ಆ ಟೈಮಿನಾಗ ಬೇರೆ ಮಂದಿ ಏನು ಮಾಡ್ಲತ್ತಾರ, ಅಲ್ಲಿ ಖಾಲಿ ಅಂತ ಹೇಳಿ ಬರ್ಲತ್ತಾರ, ಬಂದು ಹೊಡಿಲತ್ತಾರ, ಹೊಡೆದು ಇರ್ಲತ್ತಾರ ಅಲ್ಲಿ. ಅವ್ರು ಬಂದಿನ ಮೇಲೆ ಏನದಂದ್ರೆ ಈಗ ನಾನು ಹಿಂಗೆ ಹೊಡ್ಕೊಂಡು ಎಲ್ಲ ಜಗಳ ಆಗ್ಲತ್ತವ. ಆಯ್ತು, ರೈಮ್ ಖಾನ್ ಅವ್ರು ಕಳ್ಸ್ಯಾರ, ಇವ್ರು ಕಳ್ಸ್ಯಾರ, ಯಾರ್ದೋ ಒಬ್ರದ್ದು ಕೆಲವೊಬ್ರದ್ದು ಒಟ್ಟಿನಾಗ ಹೆಸರು ಹೇಳ್ತಾರ, ಕಿರಿಕಿರಿ ಮಾಡ್ತಾರ. ಅದ್ರ ಸಲುವಾಗಿ ಏನದಂತಂದ್ರೆ ನಾವೆಲ್ಲ ಹೆಣ್ಮಕ್ಕಳು, ನಾವು ಕಡು ಬಡವರು. ಅದ್ರ ಸಲುವಾಗಿ ಅಂಥ ಏರಿಯಾದಾಗ ಉಳಿದು ಹಾವು ತೇಳು ಕತ್ತಲದಾಗ ತೋಲ್ ಕಷ್ಟಪಟ್ಟಿದ್ದೆವು. 3-4 ಕಿಲೋಮೀಟ್ರಲ್ಲಿ ನೀರು ತಲೆ ಮೇಲೆ ತೊಗೊಂಡು ಬಂದಿದ್ದೆವು, ಸೈಕಲ್ ಮೇಲೆ ಹೀಗೆಲ್ಲ ಕಷ್ಟಪಟ್ಟಿದ್ದೆವು. ಆ ಟೈಮಿನ ನಮ್ಮ ಬಾಬಾ ಸಾಹೇಬರು ಲೈಟಿನ ಕೆಳಗೆ ಹಾದಿ ಬೀದಿ ದೀಪದ ಕೆಳಗೆ ಕುಂತು ನಮ್ಮ ಬಾಬಾ ಸಾಹೇಬರು ಹೋದ್ಯಾರ. ನಮ್ಮ ಮಕ್ಕಳು ಏನದ ಅಂತಂದ್ರೆ ಅಂಥ ಕತ್ಲಾಗ ಉಳಿದು ದೀಪ ಮೇಣದ ಬತ್ತಿ ಕೆಳಗೆ ಕುಂತು ಹೋದ್ಯಾರ. ಅದು ನಮ್ಗೆ ಕಷ್ಟ ಆಗ್ಲತ್ತದ, ಸಣ್ಣ ಮಕ್ಕಳು ಹರ. ಆಮೇಲೆ ಏನದಂತಂದ್ರೆ ವಯಸ್ಸಾಗಿನವ್ರಿಗೆ ಏನಾರ ಅದ್ರ ಟೈಮಿಗೆ ತರ್ಲಕ್ಕ ಸವಲತ್ತಿಲ್ಲ, ಅಲ್ಲೇ ಒಂದು ಹಾಸ್ಪಿಟಲ್ ಬೇಕು. ಸಣ್ಣ ಮಕ್ಕಳಿಗೆ ಒಂದು ಸಣ್ಣ ಒಂದೇ ಹಿಡ್ಕೊಂಡು ಎಷ್ಟು ತನಕ ಮಾಡಲ್ರು, ಮಕ್ಕಳಿಗೆ ಸ್ಕೂಲ್ ಬೇಕು. ಮತ್ತೇನದಂದ್ರೆ ಇಷ್ಟೆಲ್ಲ ಕಳಕಳಿ ಮೇಡಮ್ಮರ್ ಬಲ್ಲಿ, ಮೇಡಮ್ಮರ್ ನಮ್ಮ ಕಷ್ಟ ಅರ್ಥ ಮಾಡ್ಕೋತಾರ ಅಂಥೇಳಿ ನಾವು ಕಷ್ಟ ಇದ್ದಾಗೆ ಅಂಥ ಏರಿಯಾದಾಗ ಉಳಿದಿದ್ದೆವು. ನಾವೆಲ್ಲ ಚಲೋ ಇದ್ರೆ ನಾವು ಆ ಏರಿಯಾದಾಗ ಇರ್ತಿದ್ದಿಲ್ಲ. ಅದಕ್ಕೆ ಮೇಡಮರ್ ದಯಮಾಡಿ ಬಂದು ನಮ್ಮ ಹೆಣ್ಮಕ್ಳು ಕಷ್ಟ ಏನದಂತ ಹೇಳಿ ತಿಳ್ಕೊಂಡು ನಮ್ಮ ಕಷ್ಟ ಏನದ ಅಂತ ಹೇಳಿ ಕೇಳ್ಕೊಂಡು ಅದಕ್ಕೆ ಪರಿಹಾರ ಕೊಟ್ಟರು ಅವ್ರಿಗೆ ಧನ್ಯವಾದಗಳು ಹೇಳ್ತೇವೆ. ಹಾಂ ರೀ, ಮತ್ತೇನದ ಹಾಂ ಮಾತಾಡ್ತಾರೆ.
ಆಯ್ತು ಓಕೆ ಈಗ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕಲ್ಯಾಣರಾವ್ ಭೋಸ್ಲೆ ಅವರ ಅಮೃತ ಹಸ್ತದಿಂದ ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ಬಂದಂತ ಯಶವಂತ್ ಸಾಹೇಬ್ ಸಿಲ್ವನ್ ಸಾಹೇಬ್ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಸರ್ ಹಿಂಗೆ ಹೇಳ್ರಿ ಓದಿರಿಲ್ಲ ಹಿಂಗೆ ಓದಿರಿಲ್ಲ ಇವತ್ತಿನ ದಿವಸ ವಿಷಯದಾಗೆಲ್ಲ ಸಾಬ್ರೆ ಹೆಚ್ಚಿದ್ರು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ವತಿಯಿಂದ ಸರ್ ಇರ್ಬಂದು ಇದು 10 ದಿವಸ ಆಗಲಿಲ್ಲ ಅಂದ್ರೆ ವಸ್ತು ಹೆಣ್ಣು ಬಂದು ಊಟ ಮಾಡೋ ವ್ಯವಸ್ಥೆ ನಾವು ಇಲ್ಲೇ ಮಾಡ್ತೀವಿ. ನೀವು ಸಸ ಕೊಟ್ಟಿವಿ ಈಗ ನಾನು ಮಾತಿಗೆ ಎರಡು ಹೋಗಲಕ್ಕ 3 ಗಂಟೆ ಆದ್ಮೇಲೆ ಅವ್ರು 11 ಸಾವಿರ ಕಳಿಸಿ ಇನ್ಸ್ಪೆಕ್ಟರ್ ಕಳಿಸೋದು ಒಬ್ಬರು ಕೊಡ್ರಿ ಜರ ಚಲೋ ಜೈ ಹೊಡ್ರಿ. DSS ಜಿಂದಾಬಾದ್ ಜಿಂದಾಬಾದ್ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕರ್ನಾಟಕದ ಹೋರಾಟಕ್ಕೆ ಕರ್ನಾಟಕದ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಎಲ್ಲ ಇಲ್ಲ ಅದು ಸರ್ ಇಲ್ಲ ಸರ್ ಒಳಗಡೆ ಅಲ್ಲ ಇದು ತೊಗೊಂಡು ಏನು ಮಾಡ್ಲಮ್ಮ ಸರ್ ಗಾಡಿಗೆ ಇಲ್ಲ ಸರ್ ಅದು ಯಾರು ಯಾಕಾದ್ರೆ ಸರ್ ಅಸಿಮ ತುಬ್ದಿ ಸರ್ ಅವರ ಅಲ್ಪಸಂಖ್ಯಾತರಿಗೆ ಅವ್ರು ಕೊಡ್ತಾರೆ ಕೊಡೋದು ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀರಿ. ಆ ಮೆಮೊರಾಂಡಮ್ನಲ್ಲಿ 3 ವಿಷಯಗಳು ಹೇಳಿದಿರಿ. ಒಂದು ಹಾಸ್ಪಿಟಲ್ ಸಂಬಂಧ, ಇನ್ನೊಂದು ಅಂಗನವಾಡಿ ಸಂಬಂಧ, ಇನ್ನೊಂದು ಬೀದಿ ದೀಪ ಸಂಬಂಧ ತಾವು ಪ್ರಸ್ತಾಪ ಮಾಡಿ ಹಕ್ಕುಪತ್ರ ಯಾರು ಕೊಟ್ಟಿವಿ ಸರ್ ಹಕ್ಕುಪತ್ರ ಯಾರು ಕೊಡಬೇಕು? ಈಗ ಕೊಡ್ಬೇಕು ಜಿಲ್ಲಾಧಿಕಾರಿ ಡೈರೆಕ್ಷನ್ ಮುನ್ಸಿಪಾಲಿಟಿ ಮಾಡಬೇಕು. ಆಯ್ತು ಅಂದ್ರೆ CMC ಕಮಿಷನರ್ ಅವರು ಬರ್ತಾ ಇದ್ದಾರೆ. ಹಕ್ಕುಪತ್ರ ಸಂಬಂಧ ಈ 4 ವಿಷಯ ಸಂಬಂಧ 3:30 4 ಗಂಟೆವರೆಗೂ 3 ಅಧಿಕಾರಿಗಳು DHO, CMC ಕಮಿಷನರ್ ಅವರು ಮತ್ತು DD ವುಮನ್ ಆ್ಯಂಡ್ ಚೈಲ್ಡ್ ಖರ್ಗೆ ಕಾಲೋನಿ ಬರ್ತಾರೆ. ವಿಷಯ ಏನದಂತ ಅವರು ಪರಿಶೀಲನೆ ಮಾಡಿ ಮುಂದೆ ಅದು ಏನು ಮಾಡಬೇಕಾಗುತ್ತೆ ಸರ್. ಇನ್ನೊಂದು ತಾವು ಕೂಡ ನಮ್ಮ ಜಿಲ್ಲೆದಲ್ಲಿ ಕಳಕಳಿ ಭೂಮಿ ಇರ್ಬೇಕು ಸರ್. ಯಾಕಂದ್ರೆ ನಮ್ಮ ಜನ ನಮ್ಮವ್ರ ಯಾಕಂದ್ರೆ ಮುಂದೆ ರಕ್ಷಣೆ ಬೇಕಾಗಿತ್ತು.